ಘಾಟಿ ಸುಬ್ರಹ್ಮಣ್ಯ ದೇವಾಲಯ. ಘಾಟಿ ಸುಬ್ರಹ್ಮಣ್ಯ ದೇವಾಲಯವು ಕರ್ನಾಟಕದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಮೇಲಿನ ಜುಗನಹಳ್ಳಿಯಲ್ಲಿರುವ ಒಂದು ಪುರಾತನ ಮತ್ತು ಶಕ್ತಿಶಾಲಿ ಆಧ್ಯಾತ್ಮಿಕ ಕೇಂದ್ರವಾಗಿದೆ. ಈ ದೇವಾಲಯವು ಸುಬ್ರಹ್ಮಣ್ಯ ಮತ್ತು ನರಸಿಂಹನ ವಿಗ್ರಹಗಳು ಸ್ವಯಂಭೂತವಾಗಿ ಉಗಮವಾಗಿದೆ. ಇದು ನಾಗಪೂಜೆಗೆ ದಕ್ಷಿಣ ಭಾರತದ ಪ್ರಮುಖ ತಾಣವಾಗಿದ್ದು ಸುಮಾರು 600 ವರ್ಷಗಳಿಗೂ ಹೆಚ್ಚಿನ ಇತಿಹಾಸವನ್ನ ಹೊಂದಿದೆ. ಸಂಡೂರಿನ ಗೋರ್ಪಡೆ ಆಡಳಿತಗಾರರು ಈ ದೇವಾಲಯವನ್ನ ಅಭಿವೃದ್ಧಿಪಡಿಸಿದ್ದಾರೆ ಎಂಬ ಐತಿಹಾಸಿಕ ದಾಖಲೆಗಳಿವೆ. ಈ ದೇವಾಲಯವು ಭಕ್ತರಿಗೆ ಶಾಂತಿ, ಸಂತಾನ ಭಾಗ್ಯ ಮತ್ತು ದೋಷ ನಿವಾರಣೆಯನ್ನು ಒದಗಿಸುವ ಪವಿತ್ರ ಕ್ಷೇತ್ರವಾಗಿ ಗುರುತಿಸಲ್ಪಟ್ಟಿದೆ. ಉಗಮದ ವಿವರವಾದ ಕಥೆಯು ಘಾಟಿ ಸುಬ್ರಹ್ಮಣ್ಯ ದೇವಾಲಯದ ಉಗಮವು ಪುರಾಣ ಕಥೆಗಳಿಗೆ ಸಂಬಂಧಿಸಿದೆ. ಇವು ಈ ದೇವಾಲಯದ ಆಧ್ಯಾತ್ಮಿಕ ಮಹತ್ವವನ್ನ ಎತ್ತಿ ತೋರಿಸುತ್ತವೆ. ಸುಬ್ರಹ್ಮಣ್ಯನ ತಪಸ್ಸು ಮತ್ತು ನಾಗರಕ್ಷಣೆ. ಪುರಾಣಗಳ ಪ್ರಕಾರ ಸುಬ್ರಹ್ಮಣ್ಯನು ಈ ಸ್ಥಳಗಳಲ್ಲಿ 7 ತಲೆಯ ಸರ್ಪ ರೂಪದಲ್ಲಿ ತಪಸ್ಸು ಮಾಡಿರುತ್ತಾರೆ. ಗರುಡನಿಂದ ಸರ್ಪಕುಲಕ್ಕೆ ರಕ್ಷಣೆ ಕೋರಿ ಸುಬ್ರಹ್ಮಣ್ಯನು ನರಸಿಂಹನಿಗೆ ಪ್ರಾರ್ಥನೆಯನ್ನ ಸಲ್ಲಿಸುತ್ತಾರೆ. ಗರುಡನಿಂದ ಸರ್ಪಕುಲಕ್ಕೆ ಉಂಟಾಗುತ್ತಿದ್ದ ಭಯ ಮತ್ತು ಶತ್ರುತ್ವವನ್ನು ತಡೆಗಟ್ಟಲು ಈ ಸ್ಥಳವು ನಾಗದೋಷ ಮತ್ತು ಕುಜದೋಷ ನಿವಾರಣೆಗೆ ಪವಿತ್ರವಾಯಿತು. ಈ ಕಾರಣಕ್ಕಾಗಿ ಈ ದೇವಾಲಯವು ನಾಗಪೂಜೆಗೆ ಪ್ರಸಿದ್ಧವಾಯಿತು ಎಂದು ನಂಬಲಾಗಿದೆ. ಘಟಿಕಾಸುರನ ಸಂಹಾರ. ಯಾವ ಕಾರಣಕ್ಕೆ ಘಾಟಿ ಸುಬ್ರಹ್ಮಣ್ಯ ಎಂಬ ಹೆಸರು ಬಂತು ಎಂಬುದನ್ನು ನೋಡುವುದಾದರೆ, ಈ ಪ್ರದೇಶದಲ್ಲಿ ಘಟಿಕಾಸುರ ಎಂಬ ರಾಕ್ಷಸನು ಸ್ಥಳೀಯರಿಗೆ ಸದಾಕಾಲ ಕಾಟ ನೀಡುತ್ತಿದ್ದನು. ಸುಬ್ರಹ್ಮಣ್ಯನು ತನ್ನ ಶಕ್ತಿಯಿಂದ ಈ ರಾಕ್ಷಸನೊಂದಿಗೆ ಹೋರಾಡಿ ಆತನನ್ನು ಸಂಹರಿಸುತ್ತಾನೆ. ಹಾಗಾಗಿ ಈ ಯುದ್ಧದ ನಂತರ ಈ ಸ್ಥಳವು ಅತ್ಯಂತ ಶಕ್ತಿಶಾಲಿ ಆಧ್ಯಾತ್ಮಿಕ ಕ್ಷೇತ್ರವಾಗಿ ಪರಿಣಮಿಸಿತು. ಬ್ರಹ್ಮನ ಶಿಕ್ಷೆ ಮತ್ತು ಸರ್ಪರೂಪ. ಒಂದು ಪುರಾಣದ ಪ್ರಕಾರ ಸುಬ್ರಹ್ಮಣ್ಯನು ಬ್ರಹ್ಮನಿಗೆ ಓಂಕಾರದ ಅರ್ಥವನ್ನು ವಿವರಿಸಲು ಹೇಳಿದನು. ಆದರೆ ಬ್ರಹ್ಮನಿಗೆ ಅದರ ಅರ್ಥ ಹೇಳಲು ಆಗದಿದ್ದಕ್ಕೆ ಕೋಪಗೊಂಡು ಅವರನ್ನ ಬಂಧಿಸಿದನು. ನಂತರ ಶಿವನ ಮಧ್ಯಸ್ಥಿಕೆಯಿಂದ ಬ್ರಹ್ಮನನ್ನು ಬಿಡುಗಡೆ ಮಾಡಲಾಯಿತು. ತನ್ನ ಕೃತ್ಯಕ್ಕೆ ಪಶ್ಚಾತ್ತಾಪಗೊಂಡ ಸುಬ್ರಹ್ಮಣ್ಯನು ಘಟಸರ್ಪ ಅಂದರೆ ಸರ್ಪರೂಪದಲ್ಲಿ ಭೂಮಿಗೆ ಬರುತ್ತಾನೆ. ಈ ಸ್ಥಳದಲ್ಲಿ ವಿಷ್ಣು ಮತ್ತು ಲಕ್ಷ್ಮಿಯು ನರಸಿಂಹ ರೂಪದಲ್ಲಿ ಕಾಣಿಸಿಕೊಂಡು ಸುಬ್ರಹ್ಮಣ್ಯನಿಗೆ ರಕ್ಷಣೆಯನ್ನ ನೀಡುತ್ತಾರೆ. ಸ್ವಯಂಭೂ ವಿಗ್ರಹಗಳ ಆವಿರ್ಭಾವ. ದೇವಾಲಯದ ಅತ್ಯಂತ ವಿಶಿಷ್ಟ ಲಕ್ಷಣವೆಂದರೆ ಕಾರ್ತಿಕೇಯ ಮತ್ತು ನರಸಿಂಹನ ವಿಗ್ರಹಗಳು ಭೂಮಿಯಿಂದ ನೈಸರ್ಗಿಕವಾಗಿ ಉದ್ಭವಿಸಿವೆ. ಸಂಡೂರಿನ ರಾಜನ ಕನಸಿನಲ್ಲಿ ದೇವರು ಕಾಣಿಸಿಕೊಂಡು ವಿಗ್ರಹದ ಸ್ಥಾಪನೆಯ ಬಗ್ಗೆ ಸೂಚನೆಯನ್ನ ನೀಡುತ್ತದೆ. ಆಗ ಈ ವಿಗ್ರಹಗಳ ಸ್ಥಳವನ್ನು ಸಂಡೂರಿನ ರಾಜ ಬಹಿರಂಗಪಡಿಸುತ್ತಾನೆ. ರಾಜನು ಸ್ಥಳೀಯರ ಸಹಾಯದಿಂದ ಈ ಸ್ಥಳದಲ್ಲಿ ದೇವಾಲಯವನ್ನ ನಿರ್ಮಿಸಿದನು. ಇದು ಈಗ ಭಕ್ತರಿಗೆ ಪವಿತ್ರ ಕ್ಷೇತ್ರವಾಗಿದೆ. ಈ ದೇವಾಲಯದ ವಿಶೇಷತೆಗಳೇನೆಂದರೆ, ಮೊದಲಿಗೆ ನಾಗಪೂಜೆ. ಘಾಟಿ ಸುಬ್ರಹ್ಮಣ್ಯ ದೇವಾಲಯವು ನಾಗಪೂಜೆಗೆ ದಕ್ಷಿಣ ಭಾರತದಲ್ಲಿ ಪ್ರಮುಖ ಕೇಂದ್ರವಾಗಿದೆ. ಸುಬ್ರಹ್ಮಣ್ಯನು 7 ತಲೆಯ ಸರ್ಪರೂಪದಲ್ಲಿ ಇಲ್ಲಿ ಕಾಣಿಸಿಕೊಂಡನೆಂದು ನಂಬಲಾಗಿದೆ. ನಾಗ ಪ್ರತಿಷ್ಠೆ, ಸರ್ಪ ಸಂಸ್ಕಾರ, ಕುಜದೋಷ ಪರಿಹಾರ ಮತ್ತು ನಾಗದೋಷ ನಿವಾರಣೆಗೆ ಸಂಬಂಧಿಸಿದ ಪೂಜೆಗಳು ಇಲ್ಲಿ ನಿಯಮಿತವಾಗಿ ನಡೆಯುತ್ತವೆ. ಇವು ಸಾಮಾನ್ಯವಾಗಿ ಜನರ ಜಾತಕದಲ್ಲಿ ಕಂಡುಬರುವ ದೋಷಗಳನ್ನು ನಿವಾರಿಸಲು ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ. ಎರಡನೆಯದಾಗಿ ಸಂತಾನ ಭಾಗ್ಯ. ಮಕ್ಕಳಿಲ್ಲದ ದಂಪತಿಗಳು ಈ ದೇವಾಲಯದಲ್ಲಿ ಹರಕೆ ಮಾಡಿದರೆ ಸುಬ್ರಹ್ಮಣ್ಯನ ಕೃಪೆಯಿಂದ ಸಂತಾನ ಭಾಗ್ಯವನ್ನ ಪಡೆಯುತ್ತಾರೆ ಎಂಬ ದೃಢವಾದ ನಂಬಿಕೆ ಇದೆ. ಇದಕ್ಕಾಗಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳಾದ ಸಂತಾನ ಗೋಪಾಲ ಪೂಜೆಯನ್ನ ನಡೆಸಲಾಗುತ್ತದೆ. ಮೂರನೆಯದಾಗಿ ವಿಗ್ರಹದ ವಿಶಿಷ್ಟ ರಚನೆ. ದೇವಾಲಯದ ಮುಖ್ಯ ಗರ್ಭಗುಡಿಯಲ್ಲಿ ಕಾರ್ತಿಕೇಯನ ವಿಗ್ರಹವು ಪೂರ್ವಕ್ಕೆ ಮುಖ ಮಾಡಿದ್ದರೆ ನರಸಿಂಹನ ವಿಗ್ರಹವು ಪಶ್ಚಿಮಕ್ಕೆ ಮುಖ ಮಾಡಿದೆ. ಈ 2 ವಿಗ್ರಹಗಳು ಕೂಡ ಒಂದೇ ಕಲ್ಲಿನಿಂದ ಕೆತ್ತಲ್ಪಟ್ಟಿರುವುದು ಈ ದೇವಾಲಯದ ವಿಶಿಷ್ಟ ಲಕ್ಷಣವಾಗಿದೆ. ಭಕ್ತರು ಒಂದೇ ಸ್ಥಳದಲ್ಲಿ 2 ದೇವರ ದರ್ಶನ ಪಡೆಯಬಹುದು. ಇದು ಆಧ್ಯಾತ್ಮಿಕವಾಗಿ ವಿಶೇಷವೆಂದು ಪರಿಗಣಿಸಲಾಗಿದೆ.
ಆಚರಣೆಗಳು ಮತ್ತು ಉತ್ಸವಗಳು. ಬ್ರಹ್ಮರಥೋತ್ಸವ ಪುಷ್ಯ ಶುದ್ಧ ಷಷ್ಠಿ ಎಂದು ನಡೆಯುವ ಈ ಉತ್ಸವವು ದೇವಾಲಯದ ಪ್ರಮುಖ ಆಚರಣೆಯಾಗಿದೆ. ಈ ದಿನ ಸುಬ್ರಹ್ಮಣ್ಯನ ರಥವನ್ನು ಊರಿನಾದ್ಯಂತ ಮೆರವಣಿಗೆಯಲ್ಲಿ ಕೊಂಡೊಯ್ಯಲಾಗುತ್ತದೆ. ನಂತರ ನರಸಿಂಹನ ಜಯಂತಿ. ನರಸಿಂಹನ ಜನ್ಮದಿನವನ್ನು ವಿಶೇಷ ಪೂಜೆಗಳೊಂದಿಗೆ ಆಚರಿಸಲಾಗುತ್ತದೆ. ಅಶ್ವತ್ಥಕಟ್ಟೆ ಪೂಜೆ. ದೇವಾಲಯದ ಆವರಣದಲ್ಲಿ ಇರುವ ಅಶ್ವತ್ಥಕಟ್ಟೆಯನ್ನು ಸರ್ಪದೇವತೆಗೆ ಸಂಕೇತವಾಗಿ ಪೂಜಿಸಲಾಗುತ್ತದೆ. ಭಕ್ತರು ಇಲ್ಲಿ ನಾಗಕಲ್ಲುಗಳನ್ನು ಸ್ಥಾಪಿಸಿ ಹಾಲು, ಹೂವು ಮತ್ತು ಇತರ ಸಾಮಗ್ರಿಗಳಿಂದ ಪೂಜೆಯನ್ನು ಸಲ್ಲಿಸುತ್ತಾರೆ. ಇನ್ನು ದೇವಾಲಯದ ಆಡಳಿತ ಮತ್ತು ಸೌಕರ್ಯದ ಬಗ್ಗೆ ನೋಡುವುದಾದರೆ, ದೇವಾಲಯವನ್ನು ಕರ್ನಾಟಕ ಸರ್ಕಾರದ ಮುಜರಾಯಿ ಇಲಾಖೆಯಡಿಯಲ್ಲಿ ನಿರ್ವಹಿಸಲಾಗುತ್ತದೆ. ಆದರೆ ಸ್ಥಳೀಯ ಆಡಳಿತಗಾರರು ಮತ್ತು ಸಂಡೂರಿನ ಘೋರ್ಪಡೆ ಕುಟುಂಬದ ಸದಸ್ಯರ ಸಹಯೋಗದಿಂದ ದೇವಾಲಯದ ದೈನಂದಿನ ಚಟುವಟಿಕೆಗಳನ್ನು ನಡೆಸುತ್ತಾರೆ. ಇಲ್ಲಿ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಮಹತ್ವವನ್ನು ನೋಡಬಹುದು. ಘಾಟಿ ಸುಬ್ರಹ್ಮಣ್ಯ ದೇವಾಲಯವು ಸಂಡೂರಿನ ಘೋರ್ಪಡೆ ರಾಜವಂಶದಿಂದ ಸ್ಥಾಪಿತವಾದಾಗಿನಿಂದಲೂ ಕೂಡ ಐತಿಹಾಸಿಕವಾಗಿ ಮಹತ್ವದ್ದಾಗಿದೆ. ಈ ರಾಜವಂಶವು ದಕ್ಷಿಣ ಭಾರತದಲ್ಲಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರಗಳ ಅಭಿವೃದ್ಧಿಗೆ ಕೊಡುಗೆಯನ್ನು ನೀಡಿದೆ. ದೇವಾಲಯದ ಆಕರ್ಷಣೆ. ಘಾಟಿ ಸುಬ್ರಹ್ಮಣ್ಯ ದೇವಾಲಯವು ತನ್ನ ಆಧ್ಯಾತ್ಮಿಕ ವಾತಾವರಣ, ಪುರಾತನ ಇತಿಹಾಸ ಮತ್ತು ವಿಶಿಷ್ಟ ದೇವತಾ ಸಂಗಮದಿಂದ ಭಕ್ತರನ್ನು ಆಕರ್ಷಿಸುತ್ತದೆ. ಇದು ನಾಗದೋಷ ಮತ್ತು ಕುಜದೋಷ ನಿವಾರಣೆಗೆ, ಸಂತಾನ ಭಾಗ್ಯಕ್ಕೆ ಮತ್ತು ಒಟ್ಟಾರೆಯಾಗಿ ಹೇಳುವುದಾದರೆ ಶಾಂತಿಗಾಗಿ ಭಕ್ತರಿಗೆ ಒಂದು ಪವಿತ್ರ ತಾಣವಾಗಿದೆ.